ಕಲ್ಕಿ ದೇವರು ಯಾರು? ಕಲ್ಕಿ ಅಂದ್ರೆ ಏನು? ಈ ಪ್ರಶ್ನೆಗೆ ಕಲ್ಕಿಯ ಶ್ರೀಮಂತ್ರದಲ್ಲಿ ಭಕ್ತರಿಗೆ ಸಮಾಧಾನ ಗೋಚರವಾಗುತ್ತದೆ. ಈ ಭಾರತ ದೇಶದಲ್ಲಿರುವ ಒಬ್ಬೊಬ್ಬ ಮನುಷ್ಯನು ದೇವರು ಈ ಕಲಿಯುಗದಲ್ಲಿ ಇರುವ ಅಧರ್ಮವನ್ನು ನಾಶನ ಮಾಡಲು, ಮಾನವ ಹೃದಯದೊಳಗಿರುವ ದುಃಖವನ್ನು ಅಂತ್ಯ ಮಾಡಲು ಆ ದೇವರು ಕಲ್ಕಿ ಅವತಾರವನ್ನು ತಾಳಿಸಿ ಬರುತ್ತಾನೆ ಎಂದು ಕಾಯುತ್ತಿದ್ದಾರೆ. ಆ ದೇವರು ಈಗ ಭೂಮಿಯ ಮೇಲೆ ಕಲ್ಕಿ ಅವತಾರವನ್ನು ಆಗಲೇ ತಾಳಿಸಿದ್ದಾನೆ. ಅವನೇ ಕಲ್ಕಿ ಭಗವಾನ್. ಕಲ್ಕಿ ಅಂತಂದರೆ ಬಿಳಿ ಕುದುರೆ ಮೇಲೆ ಖಡ್ಗವನ್ನು ಧರಿಸಿ ಒಬ್ಬ ಮನುಷ್ಯನು ಬರ್ತಾನೆ ಅನ್ನೋದು ನಾವು ಈ ದಿನದವರೆಗೂ ಕಾಯುತ್ತಿರುವ ಒಂದು ಚಿತ್ರ. ಆದರೆ ಕಲ್ಕಿ ಭಗವಾನರು ಹೇಳುವುದು, ಬಿಳಿ ಕುದುರೆ ಅನ್ನುವುದು, ಬಿಳಿ ಅನ್ನುವ ರಂಗು ಶಾಂತಿಗೆ ಚಿಹ್ನ. ಆ ಕುದುರೆ ಕಲ್ಕಿ ದೇವರು ಈ ಪ್ರಪಂಚವನ್ನು ಎಷ್ಟು ವೇಗವಾಗಿ ಪರಿವರ್ತನೆ ಮಾಡುತ್ತಾರೋ ಅದನ್ನು ತಿಳಿಸುವುದು ಆ ಕುದುರೆ. ಕೈಯಲ್ಲಿರುವ ಆ ಖಡ್ಗ ಅವರ ಅನುಗ್ರಹಕ್ಕೆ ಚಿಹ್ನ. ಯಾವ ಅನುಗ್ರಹದಿಂದ ಕಲ್ಕಿ ಒಬ್ಬೊಬ್ಬ ಮನುಷ್ಯನ ಹೃದಯದ ಒಳಗಿರುವ ಆ ಅಧರ್ಮವನ್ನು ನಾಶನ ಮಾಡುತ್ತಾರೋ ಅದು ಆ ಖಡ್ಗದ ಚಿಹ್ನ. ಕಲ್ಕಿ ಅಂತಂದರೆ ಕಲ್ಮಶವನ್ನು ನಾಶನ ಮಾಡುವವನು ಅಂತ ಅರ್ಥ. ಯಾವ ಪುರುಷೋತ್ತಮನು ಈ ದಿನದವರೆಗೂ ಈ ಭೂಮಿಯ ಮೇಲೆ ಶ್ರೀರಾಮಚಂದ್ರ ಮೂರ್ತಿಯಾಗಿ, ಶ್ರೀಕೃಷ್ಣ ಪರಮಾತ್ಮನಾಗಿ ಅವತಾರವನ್ನು ತಾಳಿಸಿ ಮಾನವ ರೂಪದಲ್ಲಿ ನಮ್ಮ ಮಧ್ಯದಲ್ಲಿ ಬದುಕಿದರು, ಅದೇ ದೇವರು ಈ ದಿನ ಕಲ್ಕಿ ಅವತಾರವನ್ನು ತಾಳಿಸಿ ನಾವಿರುವ ಈ ಸಮಯದಲ್ಲಿ ಈ ಭೂಮಿಯ ಮೇಲೆ ಅವತರಿಸಿದ್ದಾರೆ. ಯಾವ ಪರಮಾತ್ಮನು ಒಬ್ಬೊಬ್ಬ ಮನುವ ಹೃದಯದ ಒಳಗೆ ಇದ್ದಾನೋ ಅದೇ ಪರಮಾತ್ಮನು ಈ ದಿನ ಸಾವಿರಾರು ಭಕ್ತರ ಹೃದಯದ ಒಳಗೆ ತಮ್ಮ ದರ್ಶನವನ್ನು ಕೊಟ್ಟಿದ್ದಾರೆ. ಅವರೇ ಕಲ್ಕಿ ಭಗವಾನ್. ಕಲ್ಕಿ ಭಗವಾನ್ ಒಬ್ಬ ಜ್ಞಾನಿಯಲ್ಲ, ಮಹಾತ್ಮನಲ್ಲ, ಸನ್ಯಾಸಿಯೂ ಅಲ್ಲ. ಆ ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪವು ಈ ದಿನ ಈ ಭೂಮಿಯ ಮೇಲೆ ಒಂದು ಮಾನವ ದೇಹವನ್ನು ಧರಿಸಿ ನಮ್ಮ ಮಧ್ಯದಲ್ಲಿ ಮನುಷ್ಯ ರೂಪದಲ್ಲಿ ಅವತಾರವನ್ನು ತಾಳಿಸಿದ್ದಾರೆ. ಆ ದೇವರನ್ನು ನಾವೆಲ್ಲರೂ ಭಕ್ತಿ, ಶ್ರದ್ಧಾ, ಶರಣಾಗತಿ ಮತ್ತು ಪ್ರಾರ್ಥನೆಯಿಂದ ಅವರನ್ನು ಕರೆದರೆ ಅವರು ನಮ್ಮ ಹೃದಯದ ಒಳಗೆ ನಮಗೆ ದರ್ಶನವನ್ನು ಕೊಡುವರು. ಕಲ್ಕಿ ದೇವರು ನಿಮ್ಮಿಂದ ಕೇಳುವುದು ಕೇವಲ ಶರಣಾಗತಿ ಮತ್ತು ನಿಸ್ಸಹಾಯತೆ. ಒಬ್ಬೊಬ್ಬ ಮಾನವನು ತನ್ನ ಜೀವನದ ಪರಿಸ್ಥಿತಿಯನ್ನು ರಿಯಲೈಸ್ ಮಾಡಿ ನಿಸ್ಸಹಾಯಕತೆಯಿಂದ ಅವನು ಕಲ್ಕಿಯನ್ನು ದೀನತೆಯಿಂದ ಆರ್ಥರಾಗಿ ಕಲ್ಕಿ ಅನುಗ್ರಹಕ್ಕೋಸ್ಕರ ಬೇಡಿದರೆ ಕಲ್ಕಿ ಅವರ ಮನಸ್ಸಿನ ಒಳಗೆ ದರ್ಶನವನ್ನು ಕೊಟ್ಟು ಅವರನ್ನು ತಮ್ಮ ದುಃಖದಿಂದ ಪಾರು ಮಾಡುವರು, ಮನುಷ್ಯನಿಗೆ ಉದ್ಧಾರವನ್ನು ಕೊಡುವರು. ಅದು ಕಲ್ಕಿ ಅವತಾರದ ಉದ್ದೇಶ. ಕಲ್ಕಿ ತನ್ನ ಅವತಾರವನ್ನು ತಾಳಿಸಿರುವುದು ಒಬ್ಬೊಬ್ಬ ಮನುಷ್ಯ ಸ್ವಭಾವವನ್ನು ದೈವಿ ಸ್ವಭಾವ ಮಾಡುವುದಕ್ಕೆ. Kalki has incarnated on this planet with the intention of transforming human nature into one of divinity. And over 1 million people in India and all over the world have experienced His grace. Come, you to sing and dance in the glory of the Lord and experience His grace. ಕಲಿಯುಗದಲ್ಲಿ ಧ್ಯಾನದಿಂದಲ್ಲ, ಯಜ್ಞ ಯಾಗಗಳಿಂದಲ್ಲ, ಆಚಾರ ಸಂಸ್ಕಾರಗಳಿಂದಲ್ಲ ದೈವಾನುಗ್ರಹವನ್ನು ಪಡೆಯುವುದು. ಭಕ್ತಿ ಭಾವದಿಂದ ಸಂಕೀರ್ತನೆ, ಭಜನೆ ಮಾಡುತ್ತಾ ಆ ದೇವರನ್ನು ಕರೆದರೆ ತಮ್ಮ ಶ್ರೀಮೂರ್ತಿಯಿಂದ ಕೆಳಗೆ ಇಳಿದು ಈಗಲೇ ನಿಮ್ಮ ಮನೆಯಲ್ಲೇ ನಿಮಗೆ ತಮ್ಮ ದರ್ಶನವನ್ನು ಕೊಟ್ಟು ಅನುಭವವನ್ನು ನಿಮಗೆ ಕೊಡುವರು. ಕಲ್ಕಿ ಅನುಗ್ರಹವನ್ನು ಸಾವಿರಾರು ಜನ ದೇಶದ 4 ಕೋಣೆಗಳಲ್ಲಿ ನಡೆಯುತ್ತಾ ಇರುವ ಕಲ್ಕಿ ವರಯಜ್ಞಗಳಲ್ಲಿ ಮತ್ತು ಭಕ್ತರು ತಮ್ಮ ಮನೆಯಲ್ಲೇ ಮಾಡುತ್ತಿರುವ ಕಲ್ಕಿ ಸತ್ಸಂಗಗಳಲ್ಲಿ ಕಲ್ಕಿ ಅನುಗ್ರಹವನ್ನು ಅನುಭವಿಸಿದ್ದಾರೆ. ನೀವು ಈಗಲೇ ಭಕ್ತಿಯಿಂದ, ಶ್ರದ್ಧೆಯಿಂದ ಕಲ್ಕಿಯ ಭಜನೆಯನ್ನು ಕೇಳುತ್ತಾ
ಆ ಭಾವದಿಂದ ನೀವು ಕಲ್ಕಿಯನ್ನು ಕರೆದರೆ, ಯಾವ ಭಜನೆಯನ್ನು ನೀವು ಹಾಡುತ್ತಿದ್ದೀರೋ ಅದು ಈಗಲೇ ಮತ್ತು ಇಲ್ಲೇ ನಿಮಗೂ ಅನುಭವಪೂರ್ವಕವಾಗಿ ಕಲ್ಕಿ ದರ್ಶನ ಕೊಡಬಹುದು. ಆದ್ದರಿಂದ ಧ್ಯಾನದಿಂದ, ಭಕ್ತಿಯಿಂದ ಕಲ್ಕಿಯ ಭಕ್ತರು ತಮ್ಮ ಮುಗ್ಧವಾದ ತಮ್ಮ ಹೃದಯದೊಳಗಿಂದ ಬರೆದಿರುವ ಈ ಗಾನಾಮೃತವನ್ನು ಕೇಳುತ್ತಾ ನೀವು ಭಾವದಿಂದ ಕಲ್ಕಿ ಅನುಗ್ರಹದಲ್ಲಿ ಮಗ್ನರಾಗಬೇಕು.